ಓಂ ದೀಪರ್ಜ್ಯೋತಿಯೇ ನಮಃ. ನಿಜಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಕಾರ್ತೀಕ ಮಾಸ. ಈ ಮಾಸಕ್ಕೆ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ದೀಪ ಮತ್ತು ಸ್ನಾನ. ಸ್ನಾನಕ್ಕೆ ಅಥವಾ ನದಿಗಳ ಹತ್ತಿರ ಸ್ನಾನ, ದೇವಸ್ಥಾನಗಳ ಹತ್ತಿರ ಸ್ನಾನ, ಪುಣ್ಯಕ್ಷೇತ್ರಗಳ ಸ್ನಾನ, ಅದರ ಜೊತೆಗೆ ದೀಪಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಈ ಮಾಸದಲ್ಲಿ ಪರಿಪೂರ್ಣವಾಗಿ ಮನೆಯಲ್ಲಿ ದೀಪ ಯಾವಾಗಲೂ ಕೂಡ ಆ ದೀಪ ಯಾವುದೇ ಕಾರಣಕ್ಕೂ ಆರದಂತೆ ದೀಪವನ್ನು ಹಚ್ಚಿದರೆ ಆ ಮನೆಗೆ ಸರ್ವಶ್ರೇಷ್ಠ ಕೂಡ ಆಗಿರುತ್ತೆ. ಇನ್ನು ಶಿವನ ಕೃಪೆ ಸಿಗ್ತಕ್ಕಂಥದ್ದು, ಹಾಗೆ ನಾವು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಕನಾಗಿರ್ತಕ್ಕಂಥ ಆ ಶಿವನ ಕೃಪೆ ನಮಗೆ ಸಿಗಿದ್ದು ಅಪಮೃತ್ಯುವಿನಿಂದ ದೂರ ಆಗ್ತೀವಿ. ಇವತ್ತಿನ ದಿನ ದೀಪದಾನ, ದೀಪವನ್ನು ದಾನಗಳಲ್ಲಿ ಮಹಾಶ್ರೇಷ್ಠವಾದ ದಾನ ಯಾವುದು? ಅನ್ನದಾನ ಅಂತೀವಿ, ವಿದ್ಯಾದಾನ ಅಂತೀವಿ. ಅದರಲ್ಲೂ ಕೂಡ ಮಾಸದಲ್ಲಿ ಆ ಮಾಸಕ್ಕೆ ತಕ್ಕ ಹಾಗೆ ದಾನಗಳನ್ನು ಕೊಡೋದ್ರಲ್ಲಿ ದೀಪದಾನ. ಏಕೆಂದರೆ ದಾನಂ ದಹತಿ ಪಾಪಂ, ದಾನಂ ದಹತಿ ಪಾಪಂ, ಪಾಪಗಳನ್ನು ನಶಿಸಿಬಿಡುತ್ತೆ. ಆ ರೀತಿ ನೋಡೋಕೆ ಹೋದಾಗ ಈ ಮಾಸದಲ್ಲಿ ದೀಪದಾನವನ್ನು, ಏಕೆಂತೇಳಿದ್ರೆ ಒಂದು ಮಾತು ಹೇಳ್ತಾರೆ, ಏಕ ಸರ್ವದಾನಾನಿ ದೀಪದಾನಂ ತದೈಕತಃ ಅಂತ. ಎಲ್ಲ ದಾನಗಳಿಗಿಂತ ಈ ದೀಪದಾನ ಅಷ್ಟು ಸರ್ವಶ್ರೇಷ್ಠ ಕೂಡ ಆಗಿರುತ್ತೆ. ಆ ದೀಪಗಳಲ್ಲಿ ಮಣ್ಣಿನದ್ದಿರ್ಬೋದು ಅಥವಾ ಹಿತ್ತಾಳೆ ಇರ್ಬೋದು, ತಾಮ್ರ ಇರ್ಬೋದು, ಅವರ ಶಕ್ತಾನುಸಾರ ಈ ಮಾಸದಲ್ಲಿ ದೀಪದಾನವನ್ನು ಶ್ರೇಷ್ಠತೆ ಅಂತ ಹೇಳ್ತೀವಿ. 2 ದೀಪ, 3 ದೀಪ, 4 ದೀಪ, 5 ದೀಪ, ಈ ರೀತಿ ನಿಮಗೆ ತುಂಬ ಬೇಕಾದವರಿಗೆ ನೀವು 2 ಜೋಡಿ ದೀಪಗಳನ್ನು ದಾನ ಕೊಡೋದ್ರಿಂದ, ಯಾಕೆಂದರೆ ಈಗ ಸಂತಾನಕ್ಕಾಗಿ ಅಪೇಕ್ಷೆ ಇದೆ ಅಥವಾ ಐಶ್ವರ್ಯಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀರಾ, ಹಾಗೆಯೇ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ಬೋದು, ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರು, ಇಂಥವರೆಲ್ಲರೂ ಕೂಡ ಈ ಮಾಸದಲ್ಲಿ ಸೋಮವಾರದ ದಿನ ದೀಪದಾನವನ್ನು ದೇವತಾ ಕ್ಷೇತ್ರ ಅಂದರೆ ದೇವಾಲಯದಲ್ಲಿ ದಾನವನ್ನು ಕೊಡ್ತಕ್ಕಂಥದ್ದು. ಹಿತ್ತಾಳೆ 2 ದೀಪ ತಗೊಂಡು ಆ ಹಿತ್ತಾಳೆ ದೀಪಗಳಿಗೆ ಪೂಜೆ ಮಾಡಿ ಆ ದೀಪವನ್ನು ದೇವತಾ ಕ್ಷೇತ್ರದಲ್ಲಿ ಯಾರಿಗಾದರೂ ದಾನ, ಅಪಾತ್ರ ದಾನ ಮಾಡಬಾರ್ದು. ಯಾವಾಗಲೂ ಕೂಡ ಪಾತ್ರದಾನ, ಯಾವುದೇ ಪದಾರ್ಥ ಇರಲಿ ಅಪಾತ್ರದಾನ ಮಾಡಬಾರ್ದು. ಇನ್ನು ಈ ಮಾಸದಲ್ಲಿ ದೀಪದಾನದ ಜೊತೆಗೆ ದೀಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಅದು ಗೋಧಿ ಹಿಟ್ಟಿನ ದೀಪ ಇರ್ಬೋದು, ಅಕ್ಕಿ ಹಿಟ್ಟಿನ ದೀಪ ಇರ್ಬೋದು, ಮಣ್ಣಿನ ದೀಪ ಇರ್ಬೋದು. ಹಾಗೆಯೇ ಬಿಲ್ವ ವೃಕ್ಷಕ್ಕೆ ಈ ಮಾಸದಲ್ಲಿ ನೀರು ಹಾಕಿ ಅಲ್ಲೊಂದು ದೀಪ ಇಡ್ತಕ್ಕಂಥದ್ದಾಗ್ಬೋದು. ಆದರೆ ಹಾಗೆ ಸಾಕಷ್ಟು ಪುಣ್ಯ ಕೆಲಸಗಳು, ಗೋವಿಗೆ ದೀಪ ಮುಖೆಯನ್ನು ಆರತಿ ಮಾಡ್ತಕ್ಕಂಥದ್ದಾಗ್ಬೋದು. ಇವೆಲ್ಲವನ್ನು ಕೂಡ, ಯಾಕೆಂದರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ, ಹಾಗೆಯೇ ಶತ್ರು ಬುದ್ಧಿ ವಿನಾಶನಾಯ ದೀಪರ್ಜ್ಯೋತಿ ನಮೋಸ್ತುತೆ ಅಂತೂ ಕೂಡ ನಾವು ಕರಿತೀವಿ. ಸಾಧ್ಯವಾದಷ್ಟು ದೀಪದಾನ ಮಾಡಿ ಎಲ್ಲವನ್ನು ಪಡೆಯಿರಿ, ಶುಭವಾಗುತ್ತೆ, ತುಂಬ ಒಳ್ಳೆಯದಾಗತ್ತೆ. ಈ ಮಾಸದಲ್ಲಿ ಕನಿಷ್ಠ 3 ಸೋಮವಾರ ಯಾರು ದೀಪದಾನವನ್ನು ಮಾಡ್ತಾರೋ ಅವರು ಸಾಕ್ಷಾತ್ ಶಿವನ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.